ಕೊರೋನಾ ನಂತರ ಹಾರ್ಟ್ ಅಟ್ಯಾಕ್ ಫೋಬಿಯಾ ಅಂತಂದ್ರೆ ಒಂದು ಭಯದ ವಾತಾವರಣ. ಭಯದಲ್ಲೇ ಈಗ ಮನೋತಜ್ಞರ ಭೇಟಿಯನ್ನ ಜನ ಮಾಡ್ತಾ ಇದ್ದಾರೆ. ಯಾಕೆ ಆಗಬೇಕು ಅಂತ ನಾನು ಹೇಳೋದು. ಮನೋತಜ್ಞರ ಸಲಹೆ, ಕೆಲವರು ವೀಕ್ ಮೈಂಡೆಡ್ ಅಲ್ಲಿ ಇರ್ತಾರೆ. ಇಂಥದ್ದೇನಾದ್ರೂ ಫೋಬಿಯಾ ಬಂದ ತಕ್ಷಣ ಅವ್ರು ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ ನನಗೊಂಚೂರು ನೋವು ಆಗ್ತಾ ಇದೆನೋ ಅಂತ ಭಯ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಮನೋವೈದ್ಯರನ್ನು ಹೋಗಿ ಭೇಟಿ ಆಗುವಂಥ ಕೆಲಸವನ್ನ ಈಗ ಮಾಡ್ತಾ ಇದ್ದಾರಂತೆ. ಕೊರೋನಾದ ನಂತರ ಏನಾಯಿತು, ವರ್ಕ್ ಫ್ರಮ್ ಹೋಮ್ ಅಂತ ಇದೆ. ಅದಾದ ನಂತರ ಹೊರಗಡೆ ಜನ ಹೋಗೋದನ್ನೇ ಅವರು ರೂಢಿನೇ ತಪ್ಪೋಯ್ತು. ಸೊ ಹಾಗಾಗಿ ಸಾಧ್ಯವಾದಷ್ಟು ಎಲ್ಲವನ್ನೂ ಮೊಬೈಲಲ್ಲೇ ಎಂಜಾಯ್ಮೆಂಟು, ಮೂವೀಸು ಎಲ್ಲವೂ ಮೊಬೈಲಲ್ಲೇ ನೋಡ್ತಿರೋದ್ರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ದೇಹದಲ್ಲಿ ಸಾಕಷ್ಟು ಮೂಮೆಂಟೇ ಮಾಡ್ತಿರಲಿಲ್ಲ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಮುಂಚೆ ಎಲ್ಲೋ ಒಂದು ಪಾರ್ಕ್ಗೆ ಹೋಗ್ತಿದ್ರು, ಫ್ಯಾಮಿಲಿ ಹೊರಗಡೆ ಹೋಗ್ತಿದ್ರು. ಈಗ ಅದೆಲ್ಲವೂ ಕಡಿಮೆ ಆಗಿದೆ. ಅವರವರೇ ಒಬ್ಬೊಬ್ಬರೇ ಇರ್ತಾರೆ, ಮೊಬೈಲಲ್ಲೇ ಸಿನಿಮಾ ನೋಡ್ತಾರೆ, ಎಲ್ಲವೂ ಮೊಬೈಲಲ್ಲೇ ಇರೋದ್ರಿಂದ ಅದಾದ ನಂತರ ಈಸಿ ಸ್ವಿಗ್ಗಿ ಒತ್ತಿದ ತಕ್ಷಣ ಮನೆ ಬಾಗಿಲಿಗೆ ಬಂದು ವೆರೈಟಿ ಊಟ ಸಿಗುತ್ತೆ. ವೆರೈಟಿ, ಅದರಲ್ಲೂ ಆರ್ಡ್ರ್ ಮಾಡೋದು ಏನೂ ಹೆಲ್ತಿ ಫುಡ್ ಇರಲ್ಲ. ಅವ್ರು ಎಷ್ಟೋ ಸತಿ ಆರ್ಡ್ರ್ ಮಾಡೋದ್ರಲ್ಲಿ ಸಾಕಷ್ಟು ಹೈ ಕ್ಯಾಲರಿ ಕಂಟೆಂಟ್ ಇರುತ್ತೆ. ಇಷ್ಟು ಕ್ಯಾಲರಿ ತಿಂದು ಇಷ್ಟು ಕ್ಯಾಲರಿ ಖರ್ಚಾಗದೆ ಹೋದಾಗ ಎಲ್ಲವೂ ಸ್ಟೋರ್ ಆಗ್ತಾ ಹೋಗುತ್ತೆ. ಸ್ಟೋರ್ ಆಗಿ 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 ಒಬೇಸಿಟಿ ಬರುತ್ತೆ. ಒಬೇಸಿಟಿ ಬಂದಾಗ ಮನುಷ್ಯನಿಗೆ ಡಯಾಬಿಟಿಸು, ಆಮೇಲೆ ಹೃದಯ ಸಂಬಂಧಪಟ್ಟ ಸಮಸ್ಯೆಗಳು, BP ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ತುಂಬ ಯಂಗ್ ವಯಸ್ಸಲ್ಲಿ ದೇಹದ ಮೇಲೆ ಸ್ಟ್ರೆಸ್ ಬೀಳುತ್ತೆ. ಫಿಸಿಕಲ್ ಸ್ಟ್ರೆಸ್ಸು, ಮೆಂಟಲ್ ಸ್ಟ್ರೆಸ್ ಎಲ್ಲ. ಆವಾಗ ಹೃದಯದ ಮೇಲೂ ಯಾವಾಗ ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಆವಾಗ ಆಟೋಮೆಟಿಕ್ಲಿ ದಪ್ಪ ಇರೋರಿಗಿಂತ ಸಣ್ಣ ಇರೋರೇ ಬೇಗ ಸಾವನ್ನಪ್ಪಿರುವಂಥ ಸ್ಟೋರಿಗಳಿದ್ದಾವೆ, ಕೇಸ್ಗಳು. ಅದಕ್ಕೇನು ಹೇಳ್ತೀರಿ ಡಾಕ್ಟ್ರೇ? ಅನೇಕ ರೀತಿಯಾಗಿ ಕಾರಣಗಳಿದೆ. ನೀವು ಹಿಂಗೆ ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ ಈ ಪರ್ಟಿಕ್ಯುಲರ್ ಆಗಿ. ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿಬಿಟ್ಟು ಹೇಳು. ನೀವು ಜನರಲ್ ಆಗಿ ಹೇಳ್ತಾ ಇದ್ದೀರಾ, ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋಂಥದ್ದು ಜನರಲ್ ಆಗಿ ಹೇಳ್ತಾ ಇದ್ದೀರಾ. ಪರ್ಟಿಕ್ಯುಲರ್ ಆಗಿ ಹಿಂಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗಿದೆ. ಮತ್ತು ಹೇಗೆ ಅಂತಂದರೆ, ಡೆಂಗ್ಯೂ ಕೇಸ್ಗಳು ಬಂದಾಗ ಡೆಂಗ್ಯೂಯಿಂದ ಸಾವನ್ನಪ್ಪಿದ್ರು ಅಂತ ಸ್ಟೋರಿಗಳು ಸಿಕ್ಕಾಪಟ್ಟೆ ಬರೋಕ್ಕೆ ಶುರುವಾಯಿತು. ಕೊರೋನಾದಲ್ಲಿ ಸಾವನ್ನಪ್ಪಬೇಕಾದ್ರೆ ಕೊರೋನಾದಿಂದ ಅಂತೇಳಿ, ರೈತರ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಅಂತ ಹೇಳಿ. ಸೊ ಅದೊಂದು ಆ ಸಂದರ್ಭಕ್ಕೆ ಬಂದು ಹೋಗ್ತಾ ಇರುತ್ತೆ. ಬಟ್ ಅದಕ್ಕೆ ಗಾಬರಿ ಆಗಕ್ಕೆ ಹೋಗಬೇಡಿ. ಅಲ್ಲ, ಎಕ್ಸಾಕ್ಟ್ಲಿ ಅಲ್ಲ. ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೆ ಏನೆಲ್ಲ ಕ್ರಮಗಳನ್ನು ಇಟ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳಿ. ನಿಮ್ಮ ಡಾಕ್ಟ್ರು ಇರ್ತಾರಲ್ವ, ಕನ್ಸಲ್ಟ್ ಡಾಕ್ಟ್ರು, ಅವರನ್ನು ಭೇಟಿಯಾಗಿ ಅವರಿಂದ ಮಾಹಿತಿ ಪಡ್ಕೊಳ್ಳಿ.